ಮಾ, ನೀವೀಗೆ ಹುಷಾರಿಲ್ಲದೆ ಮಲಗಿರೋದು ನಂಗೆ ನೋಡೋಕ್ಕಾಗ್ತಿಲ್ಲ. ಆದಷ್ಟು ಬೇಗ ಹುಷಾರಾಗಿ ಮಾ. ಅಯ್ಯೋ, ಯಾಕೆ ಇಷ್ಟು ಶಾಕ್ ಆಗ್ತಿದ್ಯಾ? ನಾನು ಸಂತೋಷದ ವಿಷಯನೇ ಹೇಳಕ್ ಬಂದೆ. ನೀನು ನಗ್ನಗ್ತಾ ಕೇಳಿಸ್ಕೊ, ಓಕೆ? ಏನದು? ನನಗೆ ಮೊದಲಿಂದಾನು ಕಮಲಿ ಕಂಡ್ರೆ ಆಗಲ್ಲ. ಯಾಕಂದ್ರೆ ಅವಳು ನನ್ನ ಋಷಿನ ನನ್ನಿಂದ ದೂರ ಮಾಡಿದವಳು. ಅವಳು ಋಷಿನ ಮದುವೆ ಆದ್ಲು ಅನ್ನೋ ಕೋಪಕ್ಕೆ ಅವಳು ಕುತ್ತಿಗೆಯಲ್ಲಿದ್ದಿದ್ದ ತಾಳಿನ ಕಳ್ತನ ಮಾಡಿ ನಾನು ಇಟ್ಕೊಂಡಿದ್ದೀನಿ. ನೋಡಿಲಿ, ಕಮಲಿ ಋಷಿ ಲೈಫಿಂದ ದೂರ ಹೋಗ್ಲಿ ಅಂತ ನಾನು ಮಾಡಿರೋ ಸರ್ಕಸ್ ಒಂದಲ್ಲ ಎರಡಲ್ಲ ಕಣೋ ಮುದ್ಕ. ಆದರೆ ಅವಳನ್ನ ಕಿತ್ತು ಎಸ್ದಷ್ಟು ಮತ್ತೆ ಮತ್ತೆ ಬಂದು ಹತ್ಕೊಳ್ಳೋ ಜಿಗ್ನೆ ಥರ ಋಷಿನ ಆವರಿಸ್ಕೊಂಡ್ಬಿಟ್ಲು. ನಾನು ಏನು ಮಾಡಲಿ, ನನ್ನ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಯೋಚನೆ ಮಾಡೋಕ್ಕೂ ಮೊದಲು ಅವಳೇ ನನಗೆ ಕಾಲ್ ಮಾಡಿ ಒಂದು ಗುಡ್ ನ್ಯೂಸ್ ಹೇಳಿದ್ಲು. ಅದೇನು ಗೊತ್ತಾ? ಏನದು? ಕಮಲಿ ಮನೆ ಬಿಟ್ಟು ಹೋಗ್ತಿದ್ದಾಳೆ. ರಮೇಶ್, ತೆಗೀರಿ ಇದನ್ನ. ವಾಲ್ಯೂಮ್ ಕಮ್ಮಿ ಮಾಡಿ ರಮೇಶ್, ಇರಿಟೇಷನ್ ಆಗ್ತದೆ. ಓಕೆ, ಮ್ಯೂಟೇ ಮಾಡ್ತಾರೆ. ಓಕೆ, ಸರ್ ಚೇಂಜ್ ಮಾಡ್ತೀನಿ. ರಮೇಶ್ ಒಂದು ನಿಮಿಷ ರೀ, ಚಾನೆಲ್ ಚೇಂಜ್ ಮಾಡಿಬಿಡಿ, ವಾಲ್ಯೂಮ್ ಜಾಸ್ತಿ ಮಾಡಿ. ಎಚ್ಚರ ಜನಗಳೇ ಎಚ್ಚರ, ಈ ವ್ಯಕ್ತಿ ನಿಮ್ಮ ಮನೆಗೂ ಬರ್ಬೋದು, ಹುಷಾರ್. ಈತನ ಹೆಸರು ದಿನೇಶ್. ನೋಡೋಕೆ ಹ್ಯಾಂಡ್ಸಮ್ ಆಗಿದ್ರು ಮಾಡೋ ಕೆಲಸ ಕೇಳಿದ್ರೆ ಶಾಕ್ ಆಗ್ತೀರಾ. ಇವನ್ ಚಿರಂತ್ ಅಲ್ವಾ? ಹೌದು ವೀಕ್ಷಕರೇ, ಈತ ಬೇರೆ ಬೇರೆ ಹೆಸರುಗಳನ್ನ ಹೇಳ್ಕೊಂಡು ಬ್ರೋಕರ್ಸ್ಗೆ ತನ್ನನ್ನು ತಾನು ಪರಿಚಯ ಮಾಡ್ಕೊಳ್ತಾನೆ. ಶ್ರೀಮಂತರ ಮನೆ ಹುಡುಗಿರ ಜೊತೆ ಮದ್ವೆ ಗೊತ್ತು ಮಾಡ್ಕೊಳ್ತಾನೆ. ಬೇರೆ ದೇಶದಲ್ಲಿದ್ದೀನಿ ಅಂತ ಅವಸರ ಮಾಡಿ ಮದ್ವೆ ಮಾತುಕತೆನ ಗೊತ್ತು ಮಾಡಿಸ್ಕೊಳ್ತಾನೆ. ಬೇರೆ ದೇಶಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಆಸ್ತಿನ ಲಪ್ಟಾಯಿಸ್ತಾನೆ. ಈ ವ್ಯಕ್ತಿ ಇದೇ ರೀತಿ 4 ಕುಟುಂಬಗಳಿಗೆ ಮೋಸ ಮಾಡಿ ಹೊರಡೋಗಿದ್ದಾನೆ. ಇವನ ಹೆಸರಲ್ಲಿ 3-4 ಪೊಲೀಸ್ ಠಾಣೆಗಳಲ್ಲೂ ಕೂಡ ದೂರು ದಾಖಲಾಗಿದೆ. ಇತ್ತೀಚೆಗೆ ಒಬ್ಬ ಶ್ರೀಮಂತ ಮನೆಯ ಹುಡುಗಿಯನ್ನ ಮದುವೆ ಆಗ್ಬೇಕು ಅನ್ನೋ ಯೋಚನೆಯಲ್ಲಿ ಕೂಡ ಇದ್ದ. ಕೆಲವಾರು ಕಾರಣಗಳಿಂದ ಈಗ ಆ ಮದುವೆ ಕ್ಯಾನ್ಸಲ್ ಆಗಿದೆ. ಈಗ ಆ ಹುಡುಗಿಯ ಜೀವನ ಉಳಿದಿದೆ ಎಂಬ ಮಾಹಿತಿಯನ್ನ ಒಬ್ಬ ಬ್ರೋಕರ್ ನಮ್ಗೆ ತಿಳಿಸಿದ್ದಾರೆ. ಈ ಚಿರಾಂತು ಒಳ್ಳೆ ಹುಡುಗ ಅಲ್ಲ. ರಚನನ್ನ ದುಡ್ಡಿಗೋಸ್ಕರ ಮದ್ವೆ ಆಯ್ತವನೆ. ರಚನಂದು ಒಂದು ಲಗ್ನ ಆಯ್ತಿದ್ದಂಗೆ ಈ ಆಸ್ತಿನೆಲ್ಲ ಒಡ್ಕೊಂಡು ಓಡೋಬೇಕು ಅಂತವನೆ. ನಿಲ್ಸು ಕಮಲಿ. ನೋಡಿದೆ ತಾರ, ಮೊನ್ನೆ ಕಮಲಿ ಹೇಳಿದಾಗ ನೀನು ನಂಬಲಿಲ್ಲ. ಈಗೇನು ಹೇಳ್ತೀಯ? ಮಾ, ಇವನ್ನ ಏನಾದರೂ ನಮ್ಮ ರಚನನ್ ಕೊಟ್ಟು ಮದುವೆ ಮಾಡಿದ್ದಿದ್ರೆ ನಮ್ಮ ರಚನನ ಲೈಫೇ ಹಾಳಾಗೋಗ್ತಿತ್ತಮ್ಮ.
ಕಮಲಿ ಅವರು ಇವನ್ನ ಕೆಟ್ಟವರು ಅಂತ ಹೇಳಿದಾಗ ನಾನು ನಂಬಕ್ಕೆ ಆಗಿರಲಿಲ್ಲ. ಆದರೆ ನನ್ನ ಮೇಲೆ ಆಣೆ ಮಾಡಿ ಹೇಳಿದ ಮೇಲೆ ನಂಗೆ ನಂಬಿಕೆ ಬಂದಿದ್ದು. ಆದರೆ ಈಗ ರಿಷಿ, ನಾನಂತೂ ಮೊದಲಿಂದ ಕಮಲಿನ ನಂಬಿದ್ದೆ. ನನ್ನ ಸೊಸೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳು ಏನೇ ಹೇಳಿದ್ರು ಒಂದು ಅರ್ಥ ಇರುತ್ತೆ. ಅವಳು ಏನೇ ಮಾಡಿದ್ರು ಅದರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ಅಮ್ಮ, ಈಗಲಾದರೂ ಕಮಲಿ ಅವ್ರು ತಪ್ಪು ಮಾಡಿಲ್ಲ ಅಂತ ಒಪ್ಕೋತೀರಾ? ಮಾತಾಡುತ್ತಾರ? ಈ ಮನೆಗೆ ಒಳ್ಳೇದಾಗ್ಬೇಕು ಅನ್ನೋದೇ ನಿನ್ ಉದ್ದೇಶ ಆಗಿದ್ರೆ ಹೀಗೆ ಕಣ್ಣೀರ್ ಹಾಕ್ದೆ ಖುಷಿ ಖುಷಿಯಾಗಿ ಇಲ್ಲಿಂದ ಹೊರಟು ಹೋಗು. ಕಮಲಿ, ಕಮಲಿ, ಕಮಲಿ ಮನೇಲಿ ಇಲ್ಲ ತಾರ. ಕಮಲಿ ಹೊರಟೋದ್ಲ? ರಿಷಿ, ಕಮಲಿ ಮನೇಲಿಲ್ವಾ? ಇಲ್ಲಮ್ಮ, ನಾನು ನೋಡಲಿಲ್ಲ. ಅಪ್ಪನೇ ಹೇಳಿದ್ದು ಆಚೆ ಹೋಗಿದ್ದಾರೆ ಅಂತ. ತಪ್ಪು ಮಾಡ್ಬಿಟ್ಟೆ ನಾನು. ಅಮ್ಮ, ಕಮಲಿ ಅವರು ಫೋನ್ನ ಮನೇಲೇ ಬಿಟ್ಟು ಹೋಗಿದ್ದಾರೆ. ಯಾಕೆ ಥರ ಇಷ್ಟೊಂದು ಎಕ್ಸೈಟ್ ಆಗ್ತೀಯ? ನೀನೇ ಕಳಿಸಿದ್ಯಲ್ಲ, ಲೇಲೋ ಹೋಗಿರ್ತಾಳೆ, ಬರ್ತಾಳೆ ಬಿಡು. ಹೌದು, ನಾನೇ ಆಚೆ ಕಳಿಸ್ದೆ. ನಾವ್ ಯಾರನ್ನ ಅತ್ತೆ ಅಂತ ಕರಿತೀವೋ ಅವ್ರನ್ನ ತಾಯಿ ಹಾಗೆ ನೋಡ್ಕೋಬೇಕು. ಆದ್ರೆ ನೀನ್ ಅದನ್ನ ಹಾಗೆ ನೋಡ್ಕೋತಿದ್ಯಾ? ನೀನ್ ಹಾಗೆ ನೋಡಿದಿದ್ರೆ ತಾಯಿ ಓಡಿಲಿಗೆ ಬೆಂಕಿ ಇಡೋ ಕೆಲ್ಸನ ಯಾಕೆ ಮಾಡ್ತಾ ಇದ್ದೆ ನೀನು? ನೋಡು ನೋಡು, ನಿನ್ನಿಂದ ನಮ್ಮನೆ ನೆಮ್ಮದಿನೇ ಹಾಳಾಗಿ ಹೋಗಿದೆ. ನೀನ್ ಇನ್ನೂ ಇಲ್ಲೇ ಇದ್ರೆ ನಮ್ಮನೆ ನರ್ಕ ಆಗೋಗುತ್ತೆ. ದಯವಿಟ್ಟು ಹಾಗೆ ಮಾಡ್ಬೇಡ. ಮೊದಲಿನಿಂದ ಹೊರಟೋಗು ನೀನು. ನಿನ್ನ ಮುಖ ನೋಡಿದ್ರೆ ನನಗೆ ಸಿಟ್ಟು ಬರುತ್ತೆ. ನೆಮ್ಮದಿಯಾಗಿ ಒಂದು ಊಟ ಮಾಡಕ್ಕೂ ನನ್ನಿಂದ ಆಗಲ್ಲ. ನೀನ್ ಮನೆಗೆ ಸೊಸೆಯಾಗಿ ಬಂದು ಉದ್ಧಾರ ಮಾಡಿ ಸಾಕು. ನಿನ್ನ ಅವಶ್ಯಕತೆ ನಮ್ಮ ಮನೆಗಿಲ್ಲ. ಹೊರಟೋಗು. ಎಸ್, ತಾರಾ ಆಂಟಿಗೆ ಕಮಲಿ ನೆರಳು ಕಂಡ್ರೇನೂ ಆಗಲ್ಲ. ಅವಳಿಗೆ ಹೇಗಕ್ಕಾಗಲ್ಲ ಅಂತ ಕಮಲಿಗೆ ಸಾಕಾಗಿ ಅವಳು ಹಳ್ಳಿಗೆ ಹೊರಟೋಗ್ತಿದ್ದಾಳೆ. ಆ್ಯಂಡ್ ಯು ನೋ ವಾಟ್, ಕಮಲಿನೇ ನನಗೆ ಕಾಲ್ ಮಾಡಿ ಈ ವಿಷಯ ಹೇಳಿದ್ದು. ನನಗೆ ಎಷ್ಟು ಖುಷಿ ಆಗ್ಬೇಡ ಹೇಳು ಮುದ್ಕ, ನಾನು ಕುಣ್ದಾಡ್ಬಿಟ್ಟೆ. ಇನ್ನು ಮುಂದೆ ನನಗೆ ಆ ಕೆಸ್ಟನ್ ಕಮಲಿ ಕಾಟಾನೇ ಇರಲ್ಲ. ವಾವ್! ಇನ್ನು ಮುಂದೆ ಎಲ್ಲ ನಾನು ಅನ್ಕೊಂಡ ಹಾಗೆ ಆಗುತ್ತೆ. ಆ ಕಮಲಿ ಮತ್ತೆ ಇಲ್ಲಿಗೆ ಬದ್ದಿರೋ ಹಾಗೆ ನೋಡ್ಕೊಂಡ್ರೆ ಅಷ್ಟೇ ಸಾಕು. ನಿಧಾನಕ್ಕೆ ರಿಷಿನೂ ನನ್ನವನಾಗ್ಬಿಡ್ತಾನೆ. ಹೇಳೋ ಮುದ್ಕ, ರಿಷಿ ಮತ್ತೆ ನನ್ನ ಜೋಡಿ ಚೆನ್ನಾಗಿರುತ್ತೆ ಅಲ್ವಾ? ಮಾತಾಡೋ, ಚೆನ್ನಾಗಿರುತ್ತೆ ತಾನೆ? ಚೆನ್ನಾಗಿರುತ್ತೆ. ಗುಡ್, ಥ್ಯಾಂಕ್ ಯು ಕಣೋ. ನನಗೆ ಇವತ್ತು ನಿನ್ನ ಮೇಲೂ ಪ್ರೀತಿ ಉಕ್ಕಿ ಹರಿತಿದೆ. ನೀನು ಹೀಗೆ ಏನು ಎಡ್ವರ್ಟ್ ಮಾಡದೆ ಸುಮ್ಮನೆ ಇದ್ಬಿಟ್ರೆ ನಿನ್ನ ಮತ್ತೆ ಅಜ್ಜಿನ ಆಶೀರ್ವಾದ ತಗೊಂಡು ರಿಷಿನ ನಾನು ಮದುವೆ ಆಗ್ಬಿಡ್ತೀನಿ. ಹೇ, ಇದೇ ಖುಷಿಗೆ ಒಂದು ಸೆಲ್ಫಿ ತಗೊಳ್ಳೋಣ? ಓಕೆ, ತಾತ ಸ್ಮೈಲ್ ಮಾಡು. ವಾಟ್ ಈಸ್ ದಿಸ್ ಮೈ ಡಿಯರ್ ತಾತ? ನೀನು ಹೀಗಿದ್ರೆ ಹೇಗೆ? ಸ್ಮೈಲ್ ಮಾಡು, ಕಮಾನ್. ಕಮಾನ್, ಸ್ಮೈಲ್ ಮಾಡು. ಹೀಗೆ ಹೋಲ್ಡ್ ಇಟ್. ಗುಡ್. ಮುದ್ಕ,
ವಿಷಯ ಗೊತ್ತಾಗಿ ಒಳ್ಳೇದೇ ಆಯಿತು. ಇಲ್ಲ ಅಂದರೆ ನಂಗೆ ಇವತ್ತಾಗಿರೋ ಖುಷಿನ ಶೇರ್ ಮಾಡ್ಕೊಳ್ಳೋಕ್ಕೆ ಯಾರೂ ಇರ್ತಾನೆ ಇರಲಿಲ್ಲ. ನಿನ್ನ ಮೊಮ್ಮಗಳು ಜೀವನ ಹಾಳಾಯಿತು ಅಂತ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಸಂಕಟಪಡು. ಅಲ್ಲಿ ನಿನ್ನ ಹೆಂಡತಿ ಏನು ಗೊತ್ತಿಲ್ಲದೆ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ. ನೀನು ನನ್ನ ಶತ್ರು ಅಲ್ಲ ಕಣೋ, ಯು ಆರ್ ಮೈ ಪಾರ್ಟ್ನರ್ ಇನ್ ಕ್ರೈಮ್. ಲವ್ ಯು ಮುದ್ಕ. ತಪ್ಪು ಮಾಡಿಬಿಟ್ಟೆ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಮಾ ಅಮ್ಮ ಎಲ್ಲಿ ಹೋಗ್ತಾ ಇದ್ದೀರಾ? ರಿಷಿ, ನಿಮ್ಮ ಅಮ್ಮನ ತಡಿಬೇಡ. ಅವಳಿಗೆ ಕಮಲಿದೇನು ತಪ್ಪಿಲ್ಲ ಅನ್ನೋದು ಅರ್ಥ ಆಗಿದೆ. ತಪ್ಪೆಲ್ಲ ತಂದೆ ಅನ್ನೋದು ಗೊತ್ತಾಗಿದೆ. ಮೋಸ್ಟ್ಲಿ ಕಮಲಿ ಹತ್ರ ಸಾರಿ ಕೇಳಕ್ಕೆ ಹೋಗ್ತಿರ್ಬೋದು. ಹಾಗಾದ್ರೆ ಕಮಲಿ ಅವ್ರದ್ದೇನು ತಪ್ಪಿಲ್ಲ ಅಂತ ಅಮ್ಮಂಗೆ ಅರ್ಥ ಆಯ್ತಾ? ಅಮ್ಮ ಕಮಲಿ ಅವ್ರನ್ನ ಒಪ್ಕೊಂತಾರಲ್ವಾ? ಐ ಹೋಪ್ ಸೊ. ನೋಡೋಣ. ಇಲ್ಲ, ನಾನು ಈ ಅನಿಕಾಗೆ ಹೆದರ್ಕೊಂಡು ಸುಮ್ಮನೆ ಇದ್ದರೆ ಅವಳು ಯಾರನ್ನೂ ಉಳಿಸೋದಿಲ್ಲ. ನಾನು ಅನ್ಪೂರ್ಣ ಹೋಗ್ಲಿ, ಬಾಳಿ ಬದುಕಬೇಕಾದ ಕಮಲಿ ಜೀವನಾನ ಇವಳು ನರ್ಕ ಮಾಡಿಬಿಡ್ತಾಳೆ. ತನ್ನ ಸ್ವಾರ್ಥಕ್ಕೆ ಇಷ್ಟೆಲ್ಲ ಮಾಡಿದವಳು ನಾಳೆ ಕಮಲಿನ ಸಾಯಿಸೋದಕ್ಕೂ ಹೇಸೋದಿಲ್ಲ. ಅವಳು ಏನಾದರೂ ಮಾಡೋದಕ್ಕೆ ಮುಂಚೆ ನಾನೇ ಏನಾದರೂ ಮಾಡಲೇಬೇಕು. ನಾನು ಈ ವಿಷಯ ಅನ್ಪೂರ್ಣ ಹೇಳಕ್ಕೆ ಹೋದಾಗಲೆಲ್ಲ ಈ ಅನಿಕಾ ಅಡ್ಡ ಬಂದು ಹೆದರಿ ತಡೆದ್ಬಿಟ್ಲು. ಬೇರೆ ಏನಾದರೂ ಪ್ಲಾನ್ ಮಾಡಬೇಕು. ಏನು ಮಾಡಲಿ?
ಕಮಲಿ ಎಲ್ಲಿಗೆ ಹೋಗ್ತಾ ಇದ್ಯಾ? ನೀವೇ ಹೇಳಿದ್ರಲ್ಲ ಅತ್ತೆಮ್ಮ, ಮನೆ ಬಿಟ್ಟು ಹೋಗು ಅಂತವ, ಅದಕ್ಕೆ ಹೋಯ್ತಾ ಇದ್ದೀನಿ. ನೀವೇನು ಯೋಚನೆ ಮಾಡಬೇಡಿ ಅತ್ತೆಮ್ಮ, ನಾನು ಈ ಊರನ್ನೇ ಬಿಟ್ಟು ಹೋಯ್ತಾ ಇದ್ದೀನಿ. ನೀವ್ಯಾಕೆ ಇಲ್ಲಿ ಗಂಟ ಬರಕ್ ಹೋದ್ರಿ? ನೀವು ಊಟ ಮಾಡಿದ್ರ? ಟ್ಯಾಬ್ಲೆಟ್ ತಕೊಂಡ್ರಾ? ಅತ್ತೆಮ್ಮ, ಯಾಕತ್ತೆಮ್ಮ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಕಮಲಿ, ನನ್ನ ಕ್ಷಮಿಸ್ಬಿಡಮ್ಮ. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಕಮಲಿ, ನೀನು ನಮ್ಮ ಮನೇನ ಬೆಳಗೋಕೆ ಬಂದಿರೋ ಸೊಸೆ ಮಾತ್ರ ಅಲ್ಲ, ನಮ್ಮ ಮನೇನ ಉಳಿಸಿರೋ ದೇವತೆ ನೀನು. ನೀನೇನಾದ್ರೂ ಆ ಚಿರನ್ ಜೊತೆ ನಡೆಯೋ ನಿಶ್ಚಿತಾರ್ಥನ ನಿಲ್ಲಿಸ್ತೇ ಹೋಗಿದ್ದಿದ್ರೆ ಇವತ್ತು ನಾನು ಎದೆ ಓಡ್ಕೊಂಡು ಸತ್ತೇ ಹೋಗ್ತಿದ್ನೇನೋ. ಏನಾಯ್ತು ಅತ್ತೆಮ್ಮ? ಕಮಲಿ, ನೀನು ಪದೇ ಪದೇ ಆ ಚಿರಂತ್ ಒಳ್ಳೆಯವನಲ್ಲ, ಕೆಟ್ಟವನು ಅಂತ ಹೇಳ್ತಾನೆ ಇದ್ದೆ. ನಿನ್ನ ಮಾತನ್ನ ನಂಬಲೇ ಇಲ್ಲ. ಅವನೆಂಥ ಫ್ರಾಡ್ ಅಂತ ಇವತ್ತು ಟಿವಿ ನೋಡಿದ್ಮೇಲೆ ಗೊತ್ತಾಯ್ತು. ಅವನ ಜೊತೆ ನಮ್ಮ ರಚನೆ ನಿಶ್ಚಿತಾರ್ಥ ಆಗಿ ಮದ್ವೆನೂ ಆಗ್ಬಿಟ್ಟಿದ್ರೆ ನಾನು ಸತ್ತೇ ಹೋಗ್ತಿದ್ದೆ ಕಮಲಿ. ಅತ್ತೆಮ್ಮ, ಕಮಲಿ, ನೀನು ಉಳಿಸಿದ್ದು ನನ್ನ ಮಗಳ ಜೀವ ಮಾತ್ರ ಅಲ್ಲ, ನನ್ನ ಜೀವನು. ನನ್ನ ಮಗಳ ಜೀವನನ ಉಳಿಸ್ಬಿಟ್ಟೆ ನೀನು. ನಮ್ಮ ಮನೆ ಘನತೆ ಗೌರವನ ನೀನು ಕಾಪಾಡ್ಬಿಟ್ಟೆ. ನಿನ್ನ ಒಳ್ಳೆ ಮನ್ಸನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಕಮಲಿ. ಸಾಲದು ಅಂತ ನಿನ್ನ ಮನೆ ಬಿಟ್ಟು ಹೋಗು ಅಂತಾನು ಹೇಳ್ಬಿಟ್ಟೆ. ಪಾಪಿ ನಾನು, ನನಗೆ ಹೊಡೆದ್ಬಿಡು ಕಮಲಿ. ಅಯ್ಯೋ ಅತ್ತೆಮ್ಮ, ನೋಡಿ ಅತ್ತೆಮ್ಮ, ನೀವು ಏನು ಮಾಡ್ತಿದ್ದೀರಾ? ನಿಮ್ಮನ್ನ ಕ್ಷಮಿಸೋ ಅಷ್ಟು ದೊಡ್ಡವಳು ನಾನಲ್ಲ ಅತ್ತೆಮ್ಮ. ಇಲ್ಲ ಕಮಲಿ, ನೀನು ಒಳ್ಳೆ ತಂದಲ್ಲಿ ಎಲ್ರಿಗಿಂತ ದೊಡ್ಡವಳು. ನಾನು ನಿನ್ನ ಮೇಲೆ ಎಷ್ಟೇ ಹಠ ಸಾಧಿಸಿದ್ರು ನೀನು ಅದು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ನನ್ನ ಮಗಳ ಜೀವನನ ಕಾಪಾಡ್ದೆ. ನೀನು ನನ್ನ ಮೇಲೆ ಪ್ರೀತಿನೇ ತೋರಿಸ್ತಿದ್ದೆ, ಆದ್ರೆ ನಾನೇ ಅದನ್ನ ಬೇರೆ ಥರ ಅರ್ಥ ಮಾಡಿಕೊಂಡು ಯಾವಾಗಲೂ ನಿನ್ನ ಬೈತಾ ಇದ್ದೆ. ನಾನು ತಪ್ಪು ಮಾಡಿಬಿಟ್ಟೆ ಕಮಲಿ, ನಾನು ತಪ್ಪು ಮಾಡಿದೆ. ನೀನು ನನಗೆ ಹೊಡಿಲೇಬೇಕು, ಹೊಡಿ. ಅತ್ತೆಮ್ಮ, ನೀವು ಹಿಂಗೆಲ್ಲ ನಡ್ಕೊಂಡ್ರೆ ನಾನೀಗ ಹತ್ತು ಬಿಡ್ತೀನಿ ಅಟ್ಟೆಯ. ನೀವೇ ಹೇಳಿ ಅತ್ತೆಮ್ಮ, ಯಾವ್ದಾರ ತಾಯಿಗೆ ಮಕ್ಕಳು ಹೊಡಿಯೋಕಾಯ್ತಾಯ್ತಾ? ನಿಮ್ಮ ಜಾಗದಾಗೆ ನಾನೇ ಇದ್ದಿದ್ರು ನಾನು ಹಿಂಗೆ ನಡ್ಕೊಂತಿದ್ದೆ ಅತ್ತೆಮ್ಮ. ಇದ್ರಾಗೆ ನಿಮ್ದೇನೂ ತಪ್ಪಿಲ್ಲ, ನೀವು ಸುಮ್ಕಿರಿ. ಎಷ್ಟು ದೊಡ್ಡ ಗುಣ ಕಮಲಿ ನಿಂದು. ನಾನು ನಿನ್ನ ಮನೆಯಿಂದ ಆಚೆ ಹಾಕಿದ್ರು ನಿನಗೆ ನನ್ನ ಮೇಲೆ ಒಂಚೂರು ಬೇಜಾರಿಲ್ವಾ? ಬೇಜಾರಾಯ್ತೆ.